ರಕ್ತನಾಳಗಳು ಬ್ಲಾಕ್ ಆಗುವ ಲಕ್ಷಣಗಳು, ಧಮನಿ ತಡೆಗಟ್ಟುವಿಕೆಯ ಎಚ್ಚರಿಕೆ ಸೂಚನೆಗಳು. ರಕ್ತನಾಳಗಳು, ಧಮನಿಗಳು, ಕೊಬ್ಬು, ಕೊಲೆಸ್ಟ್ರಾಲ್ ಮತ್ತು ಇತರ ಪದಾರ್ಥಗಳಿಂದ ನಿಧಾನವಾಗಿ ಕಿರಿದಾಗಬಹುದು ಅಥವಾ ಬ್ಲಾಕ್ ಆಗಬಹುದು. ಇದರಿಂದ ಹೃದಯ, ಮೆದುಳು ಮತ್ತು ದೇಹದ ಇತರ ಅಂಗಗಳಿಗೆ ರಕ್ತದ ಹರಿವು ಕಡಿಮೆಯಾಗುತ್ತದೆ. 1. ಎದೆನೋವು ಅಥವಾ ಎದೆಯಲ್ಲಿ ಒತ್ತಡ. ನಡೆಯುವಾಗ ಅಥವಾ ಮೆಟ್ಟಿಲೇರುವಾಗ ಎದೆ ಬಿಗಿದಂತಾಗುವುದು. ವಿಶ್ರಾಂತಿ ಪಡೆದರೆ ಕಡಿಮೆಯಾಗಬಹುದು. ಇದು ಹೃದಯಕ್ಕೆ ರಕ್ತ ಸರಿಯಾಗಿ ತಲುಪುತ್ತಿಲ್ಲ ಎಂಬ ಸೂಚನೆಯಾಗಿರಬಹುದು. 2. ಉಸಿರಾಟದ ತೊಂದರೆ. ಸ್ವಲ್ಪ ಕೆಲಸ ಮಾಡಿದರೂ ಉಸಿರು ಹಿಡಿಯುವುದು. ಸಾಮಾನ್ಯಕ್ಕಿಂತ ಬೇಗ ಸುಸ್ತಾಗುವುದು. 3. ಕೈ, ಭುಜ, ಕುತ್ತಿಗೆ ಅಥವಾ ದವಡೆಗೆ ನೋವು. ವಿಶೇಷವಾಗಿ ಎಡಗೈ, ಭುಜ, ಕುತ್ತಿಗೆ ಅಥವಾ ದವಡೆಯಲ್ಲಿ ನೋವು ಹರಡಬಹುದು. ಇದು ಹೃದಯ ಸಂಬಂಧಿತ ಸಮಸ್ಯೆಯ ಲಕ್ಷಣವಾಗಿರಬಹುದು. 4. ತಲೆಸುತ್ತು ಅಥವಾ ಮೂರ್ಛೆ. ಮೆದುಳಿಗೆ ರಕ್ತದ ಹರಿವು ಕಡಿಮೆಯಾದರೆ ತಲೆಸುತ್ತು ಅಥವಾ ಅಸ್ವಸ್ಥತೆ ಉಂಟಾಗಬಹುದು. 5. ಕಾಲುಗಳಲ್ಲಿ ನೋವು. ನಡೆಯುವಾಗ ಕಾಲಿನ ಸ್ನಾಯುಗಳಲ್ಲಿ ನೋವು ಬರುವುದು, ನಿಂತರೆ ಕಡಿಮೆಯಾಗುವುದು. ಇದು ಕಾಲಿನ ಧಮನಿಗಳಲ್ಲಿ ತಡೆಯಿರುವ ಸೂಚನೆಯಾಗಿರಬಹುದು. 6. ಕೈ ಅಥವಾ ಕಾಲು ತಣ್ಣಗಾಗುವುದು. ಒಂದು ಕೈ ಅಥವಾ ಕಾಲು ಇನ್ನೊಂದಕ್ಕಿಂತ ಹೆಚ್ಚು ತಣ್ಣಗಿರುವಂತೆ ಅನುಭವವಾಗಬಹುದು. 7. ಪಾದಗಳಲ್ಲಿ ಗಾಯಗಳು ಗುಣವಾಗದಿರುವುದು. ಸಣ್ಣ ಗಾಯಗಳು ಬಹಳ ದಿನಗಳಾದರೂ ಗುಣವಾಗದೇ ಇರುವುದು ರಕ್ತದ ಹರಿವು ಕಡಿಮೆಯಾದ ಸಂಕೇತವಾಗಿರಬಹುದು. 8. ಮಾತಿನಲ್ಲಿ ತೊಂದರೆ ಅಥವಾ ದೇಹದ ಒಂದು ಭಾಗ ದುರ್ಬಲವಾಗುವುದು. ಏಕಾಏಕಿ ಮಾತು ತೊದಲುವುದು. ಮುಖ, ಕೈ ಅಥವಾ ಕಾಲಿನ ಒಂದು ಭಾಗ ದುರ್ಬಲವಾಗುವುದು ಅಥವಾ ಮರಗಟ್ಟುವುದು. ಇದು ಸ್ಟ್ರೋಕ್ನ ತುರ್ತು ಎಚ್ಚರಿಕೆ ಆಗಿರಬಹುದು. 9. ಅತಿಯಾದ ಆಯಾಸ. ಯಾವುದೇ ಕಾರಣವಿಲ್ಲದೆ ನಿರಂತರ ಸುಸ್ತಾಗುವುದು. 10. ಅನಿಯಮಿತ ಹೃದಯ ಬಡಿತ. ಹೃದಯ ಬಡಿತ ವೇಗವಾಗಿ ಅಥವಾ ಅಸಹಜವಾಗಿ ಅನುಭವವಾಗುವುದು. ಯಾರು ಹೆಚ್ಚು ಅಪಾಯದಲ್ಲಿರುತ್ತಾರೆ? ಧೂಮಪಾನ ಮಾಡುವವರು, ಮಧುಮೇಹ ಇರುವವರು, ಅಧಿಕ ರಕ್ತದೊತ್ತಡ ಇರುವವರು, ಹೆಚ್ಚು ಕೊಲೆಸ್ಟ್ರಾಲ್ ಇರುವವರು, ಸ್ಥೂಲಕಾಯ ಹೊಂದಿರುವವರು, ವ್ಯಾಯಾಮ ಮಾಡದವರು, ಕುಟುಂಬದಲ್ಲಿ ಹೃದಯ ರೋಗದ ಇತಿಹಾಸ ಇರುವವರು. ತಡೆಗಟ್ಟಲು ಏನು ಮಾಡಬೇಕು? ಪ್ರತಿದಿನ 30 ರಿಂದ 45 ನಿಮಿಷ ವ್ಯಾಯಾಮ ಮಾಡಿ. ಎಣ್ಣೆ, ಕರಿದ ಆಹಾರ ಮತ್ತು ಟ್ರಾನ್ಸ್ ಫ್ಯಾಟ್ ಕಡಿಮೆ ಮಾಡಿ. ಹಣ್ಣು, ತರಕಾರಿ ಮತ್ತು ಸಂಪೂರ್ಣ ಧಾನ್ಯಗಳನ್ನು ಹೆಚ್ಚು ಸೇವಿಸಿ. ಧೂಮಪಾನ ಮತ್ತು ಮದ್ಯಪಾನವನ್ನು ತಪ್ಪಿಸಿ. ರಕ್ತದೊತ್ತಡ, ಸಕ್ಕರೆ ಮತ್ತು ಕೊಲೆಸ್ಟ್ರಾಲ್ ಅನ್ನು ನಿಯಮಿತವಾಗಿ ಪರೀಕ್ಷಿಸಿ. ವೈದ್ಯರ ಸಲಹೆಯಂತೆ ಔಷಧಿಗಳನ್ನು ನಿಯಮಿತವಾಗಿ ತೆಗೆದುಕೊಳ್ಳಿ. ಗಮನಿಸಿ, ಈ ಲಕ್ಷಣಗಳು ಇದ್ದರೆ ಮಾತ್ರ ರಕ್ತನಾಳಗಳು ಬ್ಲಾಕ್ ಆಗಿವೆ ಎಂದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ಎದೆನೋವು, ಉಸಿರಾಟದ ತೊಂದರೆ ಅಥವಾ ಸ್ಟ್ರೋಕ್ನಂತಹ ಲಕ್ಷಣಗಳು ಏಕಾಏಕಿ ಕಾಣಿಸಿಕೊಂಡರೆ ತಕ್ಷಣವೇ ತುರ್ತು ವೈದ್ಯಕೀಯ ನೆರವು ಪಡೆಯಿರಿ. ಆರಂಭದಲ್ಲೇ ಪರೀಕ್ಷೆ ಮತ್ತು ಚಿಕಿತ್ಸೆ ಪಡೆಯುವುದು ಜೀವ ಉಳಿಸಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ. ಇಂತಹ ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಉಪಯುಕ್ತ ವಿಡಿಯೋಗಳನ್ನು ನೋಡಲು ಕಾಮೆಂಟ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಬರೆಯಿರಿ.